ಧ್ವಜದ ಕಾಯಂ ಬಳಸಿ ಆಶಾ ಕಾರ್ಯಕರ್ತರ ಕೃಷಿಯಿಂದ ವಜಾ ಮಾಡಬಾರದು ಕೃಷಿಯಿಂದ ವಜಾ ಬಳಸಬಾರದು ಆಶೆಗಳು ಈ ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಿ ಯುಟಿಯುಸಿ ಜಿಂದಾಬಾದ್ ನಮ್ಮ ಆತಂಕಗಳು ಏನಿದೆ ಇದನ್ನ ಕೈ ಬಿಡಬೇಕು ಅನ್ನೋದು ನಮ್ಮ ಮನವಿ. ಈಗಾಗಲೇ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ವತಿಯಿಂದ ನಮಗೆ ಇವರು ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿಯಲ್ಲಿ 3-4 ಪಾಯಿಂಟ್ಸ್ ಹೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಏನಂದ್ರೆ, ಇದು ತರ್ಕಬದ್ಧಗೊಳಿಸ್ತೀರಿ ಅಂತ ಒಂದು ಮಾರ್ಗಸೂಚಿ ಬಂದಿದೆ, ಒಂದು ಗೈಡ್ಲೈನ್ಸ್ ಬಂದಿದೆ ಆರೋಗ್ಯ ಇಲಾಖೆ ವತಿಯಿಂದ. ಅದ್ರ ಬಗ್ಗೆ ಇವರು ಮನವಿ ಕೊಟ್ಟಿದ್ದಾರೆ. ಅದರಲ್ಲಿನೇ 2 ಡಿಮಾಂಡ್ ಇರೋದು. 1000 ಇಂದ 2000 ಏನು ಎಕ್ಸ್ಪೆನ್ಷನ್ ಮಾಡ್ತಾ ಇದ್ವಿ, ಅದ್ರ ಬದಲಾಗಿ 1000ಗೆ ರಿಸ್ಟ್ರಿಕ್ಟ್ ಮಾಡಿ ಅಂತ ಒಂದು ಮನವಿ ಇದೆ. 2ನೇದು ಯಾರಿಗೆ ಕೈ ಬಿಡ್ಬೇಡ ಅಂತಾನು ಮನವಿ ಇದೆ. 3ನೇ 10,000 ಮಾಡಿ ಅಂತಾನು ತಾವು ಹೇಳ್ತಿದ್ರಿ. ಅಂಡ್ ಇದ್ರ ಜೊತೆಗೆ ಸ್ಪರ್ಶ ಆ್ಯಪ್ ಅಲ್ಲಿನೂ 3 ತಿಂಗಳಿಂದ ಕೆಲವೊಂದು ಇನ್ಸೆಂಟಿವ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ಹಾಗೇನೆ RCH ಪೋರ್ಟಲ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಅಂತ ತಾವು ಹೇಳಿದ್ರಿ. ಇವು ಎಲ್ಲ ಯಾವ ಪ್ರಾಬ್ಲಮ್ಸ್ ನಾವು ನಮ್ಮ ಜಿಲ್ಲೆ ಲೆವೆಲ್ ಅಲ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ RCH ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಾವೇ ನೋಡ್ಬೋದು, ಅದನ್ನ ನೋಡ್ತೀವಿ ಮತ್ತು ಕಮಿಷನರ್ ಗಮನಕ್ಕೂ ತರ್ತೀವಿ. ಅದ್ರ ಜೊತೆಗೆ ಈ ಸ್ಟೇಟ್ ಪಾಲಿಸಿ ಏನಿದೆ, ಸ್ಟೇಟ್ ಪಾಲಿಸಿ ಸ್ಟೇಟ್ ಇಂದ ಏನ್ ಡೈರೆಕ್ಷನ್ಸ್ ಬರುತ್ತೆ ಅದು ನಾವು ಇಂಪ್ಲಿಮೆಂಟ್ ಮಾಡೋದಿರುತ್ತೆ. ಆದ್ರೂ ನಿಮ್ಮ ಸಜೆಷನ್ಸ್ ಪ್ರಕಾರ ಎಲ್ಲೆಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಕೆಲವೊಂದು ಭಾಗದಲ್ಲಿ 800 ಮಾತ್ರ ಇರುತ್ತೆ, ಅಲ್ಲಿ 1000 ಖರ್ಚು ಮಾಡ್ಬೋದು. ಆ ತರ ಅಡ್ಜಸ್ಟ್ಮೆಂಟ್ ಮಾಡಕ್ಕೂ ನಾವು ನಮ್ಮ ಹಂತದಲ್ಲಿ ಟ್ರೈ ಮಾಡ್ತೀವಿ. ಅಂಡ್ ನಿಮ್ಮ ಎಲ್ಲ ಡಿಮಾಂಡ್ಸ್ ಏನಿದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ನಿಮ್ಮೆಲ್ಲ ಡಿಮಾಂಡ್ಸ್, ಇದು ಒಂದು ಮಾತ್ರ ಅಲ್ಲ, 4 ಡಿಮಾಂಡ್ಸ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಎಸ್ಪೆಷಲಿ ಮಾರ್ಗಸೂಚಿ ಏನು ಬಂದಿದೆ ಅದಕ್ಕೆ ಮೇನ್ ಇರೋದು ನಮ್ಮದು. ಇವೆಲ್ಲ ಡಿಮಾಂಡ್ಸ್ ಸೇರಿ ನಾನು ನಮ್ಮಿಂದನೂ, ನಮ್ಮ ಜಿಲ್ಲಾ ಆಡಳಿತ ವತಿಯಿಂದನೂ ಒಂದು ನಿಮ್ಮ ಮನವಿ ಏನಿದೆ ಅಟ್ಯಾಚ್ ಮಾಡಿ ಸರ್ಕಾರಕ್ಕೆ ನಾವು ಸಲ್ಲಿಸ್ತೀವಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಡಾಕ್ಟರ್ ಹರ್ಷಗುಪ್ತಾ ಸರ್ IAS ಇದ್ದಾರೆ, ಅವ್ರ ಗಮನಕ್ಕೆ ನಾವು ತರ್ತೀವಿ, ಅವ್ರಿಗೂ ಕೂಡ ಕೊಡ್ತೀವಿ. ನೀವು ಮಾಡ್ತಕ್ಕಂಥ ಸೇವೆ ಯಾವುದು ಕಮ್ಮಿ ಇಲ್ಲ. ನಮ್ಮ ಮನೆಗೆ ನಮ್ಮ ಮಾಡ್ತಾರೋ ಇಲ್ಲೋ, ನೀವಂತೂ ಬಂದು ಅಷ್ಟು ಕೆಲಸ ಮಾಡಿಕೊಟ್ಟು ಹೋಗ್ತಾ ಇದ್ದೀರಿ. ಇದು ನಿಮ್ಮದು ಮನವಿ ಏನಿದೆ, ಏನು ಅನ್ಯಾಯ ಆಗ್ಬಾರ್ದು. ನಿಮಗೆ ಇರ್ತಕ್ಕಂಥ ಕಷ್ಟದಲ್ಲೇ ಇದ್ದೀರಿ, ಆದರೂ ಕೂಡ ನಿಮಗೆ ಬಳ್ಳಾರಿಯಲ್ಲಿ ಯಾರನ್ನೂ ತೆಗಿಬಾರ್ದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು 2 ಶಾಸಕರುಗಳಿದ್ದಾರೆ. ನಮಗೆ 2 ಶಾಸಕರಲ್ಲಿ 2 ಸಂಸದರಿದ್ದಾರೆ. ಅವ್ರ ಹತ್ರ ಕೂಡ ನಾನು ಮಾತಾಡಿ ಬಳ್ಳಾರಿಯಲ್ಲಿ ಏನಾದರೂ ಆಗಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಬ್ಬರದ್ದು ಕೆಲಸ ಹೋಗ್ಬಾರ್ದಂಗೆ ನೋಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಅವ್ರಿಗೆ ಮನವಿ ಮಾಡಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಈ ದಿನ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟನ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಮುಖ್ಯವಾದ ಬೇಡಿಕೆ ಅಂತಂದ್ರೆ, ಆಶಾ ಕಾರ್ಯಕರ್ತೆಯರನ್ನ ಒಂದು ಇಲಾಖೆಯ ಸುತ್ತೋಲೆ ಹೊರಡಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರನ್ನ ಕೆಲವ್ರನ್ನ ಕೈ ಬಿಡ್ತೀವಿ ಅನ್ನೋ ರೀತಿನಲ್ಲಿ, ಅಂದ್ರೆ ಸುಮಾರು 7,000 ಇಡೀ ರಾಜ್ಯದಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೈ ಬಿಡುವಂತ ಒಂದು ಹುನ್ನಾರ ಈ ಒಂದು ಸುತ್ತೋಲೆಯಲ್ಲಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಹೇಳ್ತಾ ಇರೋದು ತರ್ಕಬದ್ಧಗೊಳಿಸ್ತೀವಿ, ಪಾಪ್ಯುಲೇಷನ್ ಪ್ರತಿ ಒಬ್ಬ ಆಶಾ ಕಾರ್ಯಕರ್ತೆಗೆ ಜನಸಂಖ್ಯೆ 1,000, ಗ್ರಾಮೀಣ ಭಾಗದಲ್ಲಿ ನಗರದಲ್ಲಿ 2,000 ಇರಬೇಕು. ಆದ್ರೆ ಇವರು 1,000ದಿಂದ 2,000 ಮಾಡ್ತೀವಿ ಒಬ್ಬ ಆಶಾಗೆ. 2,000 ಇರುವಂತ ಆಶಾ ಕಾರ್ಯಕರ್ತೆಗೆ ನಗರ ಪ್ರದೇಶದಲ್ಲಿ 3,500 ಜನಸಂಖ್ಯೆನ ಆಶಾ ಕಾರ್ಯಕರ್ತೆ ನೋಡ್ಕೋಬೇಕು ಅನ್ನುವಂಥದ್ದನ್ನ ಆದೇಶ ಮಾಡಿದ್ದಾರೆ. ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ. ಅಷ್ಟೇ ಅಲ್ಲ, ಕೇಂದ್ರದ ಮಾರ್ಗಸೂಚಿನ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಈ ಮೂಲಕ ಆಶಾ ಕಾರ್ಯಕರ್ತರಿಗೆ ಸಾಕಷ್ಟು ಒತ್ತಡಗಳು ಈಗಾಗಲೇ ಇದೆ. ಇಷ್ಟು ಹೆಚ್ಚು ಜನಸಂಖ್ಯೆ ಕೊಟ್ರೆ ಮತ್ತಷ್ಟು ಅವರು ಕೆಲಸ ಮಾಡ್ದಂಗಾಗ್ತಾರೆ ಹೊರತಾಗಿ ಒಳ್ಳೆ ಕೆಲಸ ತಗೊಳಕ್ ಆಗಲ್ಲ. ಇವರು ಆಶಾ ಕಾರ್ಯಕರ್ತೆಯರು ಬಡ ಜನತೆಗೆ, ಒಂದು ಕೊಳಚೆ ಪ್ರದೇಶದಲ್ಲಿರುವಂತ ಬಡ ಜನತೆ, ಗ್ರಾಮೀಣ ಜನತೆಗೆ ಇವರು ಸೇವೆ ಮಾಡುವಂತವ್ರು. ಆಶಾ ಕಾರ್ಯಕರ್ತೆಯರನ್ನ ಕೈ ಬಿಡೋದ್ರ ಮೂಲಕ ಬಡವರ ಒಂದು ಸೇವೆನ ನಿರಾಕರಿಸಿದಂಗ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಒಂದು ಸಂದರ್ಭದಲ್ಲಿ ಕೂಡ್ಲೇನೆ ಸರ್ಕಾರ ಈ ಒಂದು ಆದೇಶನ ಕೈ ಬಿಡಬೇಕು. ಬಳ್ಳಾರಿ ಜಿಲ್ಲೆನಲ್ಲಿ ಸುಮಾರು 1,047 ಜನ ಆಶಾ ಕಾರ್ಯಕರ್ತೆಯರಿದ್ದಾರೆ. ಯಾವುದೇ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ಕೂಡ ಕೈ ಬಿಡಬಾರ್ದು.
ಇಂಥ ಒಂದು ಅದ್ರ ಬದಲಾಗಿ ಮತ್ತೆ ಹೇಳ್ತಾರೆ ಡಿ ಗ್ರೂಪ್ ಕೊಡ್ತೀವಿ ಕೆಲಸ ಅಂತೇಳಿ. ಯಾವುದೇ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಕೆಲಸ ಖಾಲಿ ಇಲ್ಲ. 100-200 ಜನನ ತೆಗೆದ್ರೆ ಅಷ್ಟು ಪೋಸ್ಟ್ಗಳು ಎಲ್ಲೂ ಇಲ್ಲ. 50 ಇರೋಂಥ PHC ನಲ್ಲಿ 200 ಜನ ಆಶಾಗಳಿದ್ರೆ ಯಾರಿಗೆ ಅವರು ಕೆಲಸ ಕೊಡಕ್ ಸಾಧ್ಯ? ಇದು ಹೇಳ್ತಾ ಇರೋ ಅರ್ಥ ಏನಂತಂದ್ರೆ ಇವ್ರನ್ನ ಕೈ ಬಿಡೋ ಅಂತ ಹುನ್ನಾರು ಇದೆ ಅನ್ನೋದೇ ನಾವು ಹೇಳಕ್ ಇಷ್ಟಪಡ್ತೀವಿ. ಒಟ್ಟಾರೆಯಾಗಿ ಇವತ್ತಿನ ದಿನ ಮಾನ್ಯ ಜಿಲ್ಲಾ ಪಂಚಾಯತ್ CEO ಅವರು ಬಂದಿದ್ರು. ಅದೇ ರೀತಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ತಾಲೂಕು ವೈದ್ಯಾಧಿಕಾರಿಗಳು ಬಂದಿದ್ರು. ಇವರೆಲ್ಲ ಕೂಡ ಇದನ್ನ ಪರಿಶೀಲಿಸ್ತೀವಿ ಅನ್ನೋಂಥ ಒಂದು ಭರವಸೆನ ಯಾರನ್ನ ತೆಗಿಬಾರ್ದು, ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ತೀವಿ ಅನ್ನೋಂಥ ಭರವಸೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಾವು ಈ ಹೋರಾಟನ ಇಲ್ಲಿಗೆ ಕೈ ಬಿಡಲ್ಲ, ಇನ್ನು ಉನ್ನತ ಹಂತದ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ. ಇಡೀ 40,000 ಜನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಆಶಾಗಳ ಒಂದು ಬೇಡಿಕೆ ಏನಿದೆ ಅತ್ಯಂತ ನ್ಯಾಯಯುತವಾಗಿದೆ. ಕೂಡಲೇ ಈ ಸುತ್ತೋಲೆನ ವಾಪಸ್ ತಗೋಬೇಕಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, AIUTUC. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.